ಆ ಕಾಶಿರಾಮಣ್ಣ ಇದ್ದಾನಲ್ಲ, ಅವನ್ ಮನೆ ಮಾರಿ ಅವನ್ ಹೊಲ ಮಾರಿ ಊರ್ ಬಿಟ್ಟು ಹೋಗ್ತದೇನೆ ಅಂತ ಸುದ್ದಿ ಇದೆ ಯಜಮಾನ್ರೆ. ಅವನು ಹೊರಟೋದ್ರೆ ಬಡ್ಡಿ ಅಸ್ಲು ಕತೆ ಅಷ್ಟೇನೆ. ಅದಕ್ಕೆ ಖುದ್ದಾಗಿ ಅಮ್ಮವರೇ ವಿಚಾರ್ಸಕ್ ಹೋಗ್ತಿದಾರೆ. ಇಲ್ಲ ಇಲ್ಲ, ನಾನು ಅಮ್ಮನ್ ಹೇಗೆ ಹೋಗೋದಕ್ ಬಿಡ್ಲಿ, ನಾನೇ ಹೋಗ್ತೀನಿ. ಮತ್ತೆ ದಸ್ತಾವೇಜುಗಳನ್ನ ತಗೊಂಡ್ ಬಾ ಅಂತೀರಾ? ನೀವೆಲ್ಲ ಸಿದ್ಧ ಮಾಡಿ, ನಾನ್ ಬರ್ತೀನಿ. ಆಯ್ತು. ಅಯ್ಯಯ್ಯೋ, ದಿಗು ಯಜಮಾನ್ರು ಸರಿಯಾಗಿ ಸಿಕ್ಕಾಕೊಂಡ್ರು. ದಿಗು ಅವರು ತಕ್ಷಣ ಇಲ್ಲಿಂದ ನೇರವಾಗಿ ಕಾಶಿರಾಮ್ ಹತ್ರ ಹೋಗ್ತಾರೆ. ಅವ್ರ ಅಮ್ಮಂಗೆ ಕಷ್ಟ ಕೊಡಲ್ಲ ಅಲ್ವಾ? ಅಮ್ಮ, ದಿಗು, ಈಗ ನಿನ್ ಜೊತೆ ಮಾತಾಡಕ್ ಸಮಯ ಇಲ್ಲ, ನಾನ್ ತಕ್ಷಣ ಹೊರಡ್ಬೇಕು. ನಾನು ಆ ವಿಷಯ ಮಾತಾಡೋದಕ್ಕೆ ಅಂತಾನೆ ಬಂದೆ ಅಮ್ಮ. ನನಗ್ ಮಾವ ಎಲ್ಲ ಹೇಳಿದ್ರು. ಅವ್ರು ನಿನ್ಗೇನ್ ಹೇಳಿದ್ರು ದಿಗು? ಬೇಡ ಅಂದ್ರು ನಿನ್ಗೆ ಯಾಕೆ ಹೇಳಿದ್ರು? ಪತ್ರಗಳನ್ನ ತೆಗೆದಿಡಿ, ನಾನ್ ಬರ್ತೀನಿ ಅಂತ ಹೇಳಿದ್ದೆ. ಒಪ್ಸಿದ್ ಕೆಲ್ಸ ಮಾಡ್ದೆ ನಿನ್ಗೆ ಯಾಕೆ ಹೇಳ್ದ? ಅಮ್ಮ, ನಾನು ಹೇಳುದನ್ ಸ್ವಲ್ಪ ಕೇಳು. ಇವತ್ತು ದೀಪಾವಳಿ ಅಲ್ವಾ? ದಿಗು, ನನಗ್ ಯಾವ ದಸರಾ ದೀಪಾವಳಿನಪ್ಪ. ಹಬ್ಬಗಳಿಗೆ ಸಂಭ್ರಮ ಆಚರಿಸ್ಕೊಂಡು ಮನೇಲಿ ಕೂತ್ಕೊಂಡಿದ್ರೆ ಇಷ್ಟಾಸ್ತಿ ಹೇಗ್ ಸಂಪಾದನೆ ಮಾಡಕ್ಕಾಗ್ತಿತ್ತು ದಿಗು? ವ್ಯಾಪಾರದಲ್ಲಿ ನಷ್ಟ ಬರಬಾರ್ದು ಅಂದ್ರೆ ಹಗಲು ರಾತ್ರಿ ಕೆಲ್ಸ ಮಾಡ್ಬೇಕು. ಹಬ್ಬದ ದಿನ ಸಾಲ ವಸೂಲಿ ಮಾಡಿದ್ರೆ ನಮಗೆ ಒಳ್ಳೇದು ದಿಗು. ನಾಗೋಜಿ ಬಾಬಾ ಅವರೇ ನನ್ಗೆ ಮಾತು ಹೇಳಿದ್ರು. ಅವರು ಕಡು ಬಡವರು, ಸಾಮಾನ್ಯರು. ಅವರು ನಮಗ್ ಮೋಸ ಮಾಡ್ತಿದ್ದಾರೆ, ನಾಟಕ ಆಡ್ತಿದ್ದಾರೆ. ನಾನು ಅವ್ರ ಆಟನಂತೂ ನಡೆಯೋಕ್ ಬಿಡೋದೇ ಇಲ್ಲ. ಅವ್ರ ಮೋಸಕ್ಕೆ ನಾವ್ಯಾಕ್ ಬಲಿ ಆಗ್ಬೇಕು? ಆದ್ರೆ ಅಮ್ಮ, ಏನೋ ನಾನು ಕಠಿಣವಾದ ಮನಸ್ಸಿರೋಳು ಅನ್ಕೊಂಡಿದ್ಯಾ? ನನಗೆ ಕರುಣೆ ದಯೆ ಇಲ್ಲ, ನಂದು ಕಲ್ಲಿನ ಹೃದಯ ಅನ್ಕೊಂಡಿದ್ಯಾ? ಅಮ್ಮ ಯಾಕೆ ಇಷ್ಟು ಕಠಿಣವಾಗಿದ್ದಾಳೆ ಅಂತ ಅನ್ಕೋತಿದ್ಯಾ? ಆದ್ರೆ ಅದು ನಿಜ ಅಲ್ಲ ಕಣೋ. ಕರುಣೆ ಇರೋ ಹೃದಯ, ನಂದು ಕೂಡ ಕರುಣೆ ಇರೋ ಹೃದಯನೇ. ಆದ್ರೆ ನನ್ನ ಮನಸ್ಸು ಕೇಳಲ್ಲ. ದಾನ ಧರ್ಮ ಮಾಡ್ಕೊಂಡಿದ್ರೆ ನಿಮ್ಮನ್ ಹೇಗ್ ಸಾಕೋದು? ದಿಗು, ಬಡ್ಡಿ ವ್ಯಾಪಾರ ಮಾಡೋಕೆ ಬುದ್ಧಿವಂತಿಕೆ ಇರ್ಬೇಕು, ಚಾತುರ್ಯತೆ ಇರ್ಬೇಕು. ಎಲ್ರ ಮೇಲೂ ಕನಿಕರ ತೋರಿಸ್ತಾ ಇದ್ರೆ ಸಾಲ ತಗೊಂಡಿರೋರು ನಮಗ್ ಮೋಸ ಮಾಡ್ತಾರೆ, ನಮ್ಮನ್ನ ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಾರೆ ದಿಗು. ಅಮ್ಮ, ದಯವಿಟ್ಟು ನಾನು ಹೇಳೋದನ್ ಕೇಳಮ್ಮ. ಅಮ್ಮ, ವ್ಯಾಪಾರನ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ. ಮತ್ತೆ ನಾನಿರುವಾಗ ನಿನ್ನನ್ ಹೇಗೆ ಹೋಗೋದಕ್ ಬಿಡ್ಲಿ? ನಾನೇ ಹೋಗ್ತೀನಮ್ಮ. ಕಾಶಿರಾಮಣ್ಣನ ನಾನ್ ಭೇಟಿ ಮಾಡ್ತೀನಿ. ಅದ್ ಹೇಗ್ ಓಡ್ ಹೋಗ್ತಾರಮ್ಮ? ನೀನಾ? ನೀನ್ ಬೇಡ ದಿಗು. ನಿನ್ನನ್ ಹೇಗ್ ಕಳ್ಸಕ್ಕಾಗತ್ ನಾನು? ಮದ್ವೆ ಆದ್ಮೇಲೆ ಮೊದಲನೇ ದೀಪಾವಳಿ ಇದು. ಮಂಗಳಾರತಿ ಇದೆ. ನಿನ್ ಹೆಂಡತಿಗೋಸ್ಕರ ಶಾಲು ಕೂಡ ತಂದಿದ್ಯಾ, ಗೊತ್ತು ಕಣೋ ನನ್ಗೆ. ನೀವ್ ಎಷ್ಟೊಂದು ಆಸೆಗಳನ್ನ ಇಟ್ಕೊಂಡಿರ್ತೀರಾ, ನಾನ್ ಯಾಕೆ ಹಾಳ್ ಮಾಡ್ಲಿ? ಬೇಡ ಕಣೋ. ಅಮ್ಮ, ನೀನು ಇಷ್ಟು ವರ್ಷದಲ್ಲಿ ಯಾವತ್ತೂ ಯಾವ ಹಬ್ಬನೂ ಆಚರಿಸಿಲ್ಲ. ನನ್ನ ಮಗ ಸೊಸೆ ಸಂತೋಷವಾಗಿರೋದ್ ಮುಖ್ಯ ಕಣೋ. ನನ್ ವಿಷಯ ಮರ್ತು ಬಿಡು. ಹೊಸ ಮದ್ವೆ ಹೆಣ್ಣಿನ ಶಾಪ ನನಗ್ ತಟ್ಟತ್ತೆ. ಅವಳು ತುಂಬಾ ಆಸೆ ಪಡ್ತಿದ್ದಾಳೆ, ನನಗ್ ಗೊತ್ತು. ಅಷ್ಟಕ್ಕೂ ತಪ್ಪೆಲ್ಲ ನಂದೇ ಕಣೋ. ಅನವಶ್ಯಕವಾಗಿ ನಿನ್ಗೆಲ್ಲ ವಿಷಯ ಹೇಳ್ದೆ. ನೀನ್ ನೋಡಿದ್ರೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಯಾ. ದಿಗು, ನಾನ್ ಹೇಳೋದನ್ನ ಗಮನ ಕೊಟ್ಟು ಕೇಳಿಸ್ಕೊ. ನೀನು ಕಾಶಿರಾಮ್ ಅವ್ರ ಊರಿಗೆ ಹೋದ್ರೆ 2-3 ದಿನ ಅಲ್ಲೇ ಇರ್ಬೇಕಾಗತ್ತೆ. ಹೋಗೋ ದಾರಿಲ್ ಬರೋ ಹಳ್ಳಿಗಳಲ್ಲಿ ಕೂಡ ಬಡ್ಡಿ ವಸೂಲಿ ಮಾಡ್ಬೇಕಾಗತ್ತೆ. ಪಕ್ಕದ ಊರಲ್ಲಿ 2-3 ದಿನ ಇರ್ಲೇಬೇಕಾಗತ್ತೆ. ಅದೆಲ್ಲ ಪರವಾಗಿಲ್ಲ ಅಮ್ಮ, ನಾನು ಇರ್ತೀನಿ. ಅಲ್ಲ ಅಮ್ಮ, ನಾವೊಂದ್ ಕೆಲ್ಸ ಮಾಡೋಣ. ಆರತಿ ಕಾರ್ಯಕ್ರಮನ ಈಗ್ಲೇ ಮುಗಿಸ್ಕೊಂಡು ನಾನು ಹೊರಡ್ತೀನಿ. ಅದಲ್ಲ ದಿಗು, ಸಕ್ಕು ಈಗ ಮನೇಲಿಲ್ಲ. ಅವಳೊಂದು ವ್ರತ ಮುಗ್ಸೋಕೆ ಅಂತ ಹೋಗಿದ್ದಾಳೆ. ಎಲ್ಲಿಗೆ? ಆ ವಿಷಯ ನಿನ್ಗೆ ಈಗ್ಲೇ ಹೇಳ್ಬಾರ್ದು. ವ್ರತ ಪೂರ್ತಿ ಆದ್ಮೇಲೆ ಹೇಳ್ಬೇಕು. ನೋಡುದಿಗೋ, ನೀನು ತಪ್ಪಾಗ ಅನ್ಕೋಬೇಡ. ನೀನ್ ಮನೇಲೇ ಇರು, ನಾನ್ ಹೋಗ್ತೀನಿ. ಕಾಶಿರಾಮ್ ವಿಷಯ ನಾನ್ ನೋಡ್ಕೋತೀನಿ. ನಮಗೆ ಒಂದ್ ಆಣೆ ಕೂಡ ನಷ್ಟ ಆಗ್ಬಾರ್ದು. ಅಮ್ಮ, ಬಾಬಾ ಅವ್ರು ನೀನು ಕಲ್ಸಿರೋದ್ನೆಲ್ಲ ನೀನು ನನಗ್ ಕಲ್ಸಿದ್ಯಾ. ವ್ಯಾಪಾರ ಮಾಡ್ಬೇಕು ಅಂದ್ರೆ ಯಾರಿಗೆ ಆದ್ರೂ ತಾಳ್ಮೆ, ಸಹನೆ ಇರ್ಬೇಕು. ನೀನ್ ಧೈರ್ಯವಾಗಿರಮ್ಮ, ನಾನ್ ನೋಡ್ಕೋತೀನಿ. ಸಕ್ಕು ಒಳ್ಳೆವಳಮ್ಮ, ಹೇಳೋದ್ರೆ ಅರ್ಥ ಮಾಡ್ಕೋತಾಳೆ. ನೀನ್ ಅವಳಿಗೆ ತಿಳಿಸಿ ಹೇಳು. ಹೋಗ್ ಬರ್ತೀನಮ್ಮ. ಕಾಶಿರಾಮಣ್ಣನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಬರ್ತೀನಮ್ಮ. ಸಕ್ಕುಗ್ ಹೇಳ್ತೀನಿ, ನಿಮ್ಮ ಹಬ್ಬದ ಸಂಭ್ರಮ ಈ ಜನ್ಮದಲ್ಲಿ ನಡೆಯಲ್ಲ ಅಂತ. ಏನಾಯ್ತು ದಿಗೋಣ್ಣ? ನೀವ್ ಯಾಕಷ್ಟು ಬೇಸರದಲ್ಲಿದ್ದೀರಾ? ನೀವು ಕೊಟ್ಟು ಶಾಲು ಚಿಕ್ಕಮ್ಮವ್ರಿಗೆ ಇಷ್ಟ ಆಗ್ಲಿಲ್ವಾ? ಅಂತದೆಲ್ಲ ಏನೂ ಇಲ್ಲ ಗಂಗಾ. ಹಬ್ಬ ಮುಗಿಯೋದಕ್ಕೂ ಮುಂಚೆನೆ ಊರ್ಗ್ ಹೋಗ್ಬೇಕಾಗಿದೆ. ಹಬ್ಬದ ದಿನ ಯಾಕೆ ಹೊರಡ್ತಿದ್ದೀರಾ?
ಹೋಗ್ಲಿ ಆರ್ತಿ ಮುಗಿಸ್ಕೊಂಡು ಹೋಗಿ. ಆಗಲ್ಲ ಗಂಗಾ, ಅದು ನಮ್ಮಂತ ವ್ಯಾಪಾರಸ್ಥರಿಗೆ ಹಬ್ಬ ಮುಖ್ಯ ಅಲ್ಲ. ಹೊರಡೋದಕ್ಕೂ ಮುಂಚೆ ಚಿಕ್ಕಮ್ಮವ್ರಿಗೊಂದ್ ಮಾತು ಹೇಳ್ಬಿಟ್ಟು ಹೋಗಿ. ಅವರು ತಕ್ಷಣ ನಿಮಗ ಆರ್ತಿ ಮಾಡ್ತಾರೆ. ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಸಕ್ಕು ಮನೇಲಿಲ್ಲ. ಅವಳೇನೋ ವ್ರತ ಮಾಡ್ತಾ ಇದ್ದಾಳೆ ಅಂತ ಅಮ್ಮ ನನ್ನ ಹತ್ರ ಹೇಳಿದ್ರು. ನಾನೀಗ ಹೋಗ್ಲೇಬೇಕು, ಇಲ್ಲಾಂದ್ರೆ ಅಮ್ಮ ಹೋಗ್ತಾರೆ. ಅದಕ್ಕೆ ನಾನೇ ಹೊರಟಿದ್ದೀನಿ.